ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲರೂ ಸಡನ್ನಾಗಿ ನಾವು ತಿರುಪತಿಗೆ ಪ್ರಯಾಣ ಆಗ್ತಿದ್ದೀವಿ. ಆದ್ದರಿಂದ ಇವತ್ತು ಬೇಗನೆ ನಾವು ಡ್ರೆಸ್ ಎಲ್ಲ ಬ್ಯಾಗ್ಗೆ ರೆಡಿ ಮಾಡ್ಕೋಬೇಕು, ನಮ್ಮ ಬಟ್ಟೆ ಎಲ್ಲ ರೆಡಿ ಮಾಡ್ಕೋಬೇಕು, ನಂದು ನನ್ನ ಮಗದು. ಆ್ಯಂಡ್ 5 ಗಂಟೆಗೆ ಬಸ್ ರೆಡಿಯಾಗಿರುತ್ತೆ, ಹೋಗಬೇಕು. ಸೊ ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಈಗ 5 ಗಂಟೆಗೆ ನಾವು ಹಿಂದೂಪುರ್ಗೆ ಹೋಗಬೇಕು. ಅಲ್ಲಿಂದ ನಾವು ನೆಕ್ಸ್ಟ್ ತಿರುಪತಿ ಬಸ್ಗೆ ಹತ್ತಬೇಕು. ಸೊ ಲೇಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಟು ಸ್ವಾತಿ ಚಾನಲ್. ಹಿಂದೂಪುರ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಸೊ ಇನ್ನೂ ಬಸ್ ಮಿಸ್ ಆಯಿತು, ಇನ್ನೊಂದು ಬಸ್ಗೆ ವೆಯ್ಟ್ ಮಾಡ್ತಿದ್ದೀವಿ. ನೋಡಿ ಬಸ್ ಬಂದಿದೆ, ಎಲ್ಲರೂ ಸೀಟಲ್ಲಿ ಇಟ್ಕೊಂಡಿದ್ದೀವಿ. ನನ್ನ ಮಗ ಏನೇನೋ ಮಾತಾಡ್ಕೊತಾ ಇದ್ದಾನೆ, ಸುಮ್ಮನೆ ಅವನಷ್ಟೇ ಮಾತಾಡ್ಕೊತಾ ಇದ್ದೀನಿ. ದೆನ್ ಫೈನಲಿ ತಿರುಪತಿಗೆ ಬಂದುಬಿಟ್ವೆ. ಸೊ ಇವಾಗ ಬೆಟ್ಟವನ್ನು ಹತ್ತಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಅತ್ತೆಯವರೆಲ್ಲ ಜೀಪ್ಗೆ ಬರ್ತಾರೆ, ನಾವೆಲ್ಲ ತಿರುಪತಿ ಬೆಟ್ಟವನ್ನು ಹತ್ತಬೇಕು ಅಂದ್ಕೊಂಡಿದ್ದೀವಿ. ಬೆಟ್ಟಗೆ ಹತ್ತಕ್ಕೆ ಹೋಗ್ತಿದ್ದೀವಿ. 7 ಬೆಟ್ಟ ಅಂತೆ, 7 ಬೆಟ್ಟಗಳನ್ನು ಹತ್ತಬೇಕಂತ ಹೇಳ್ತಿದ್ದಾರೆ. ಸೊ ನಾನು ಫಸ್ಟ್ ಟೈಮು 7 ಬೆಟ್ಟಗಳನ್ನು ಹತ್ತಾ ಇರೋದು. ಸೊ ಏನಾಗುತ್ತೆ ಏನೋ ನೋಡಬೇಕು. ನೈಟೆಲ್ಲ ಜರ್ನಿ ಆಯಿತು. 9 ಗಂಟೆಗೆ ಬಸ್ ಹತ್ತಿದ್ದು. ನೈಟೆಲ್ಲ ಜರ್ನಿ ಆಯಿತು. ಬೆಳಗ್ಗೆ 5 ಗಂಟೆಗೆ ಇಲ್ಲಿ ರೀಚ್ ಆದ್ವಿ ತಿರುಪತಿಗೆ. ಸೊ 5 ಗಂಟೆಗೆ ಇಲ್ಲಿ ನಾವು ಬೆಟ್ಟವನ್ನು ಹತ್ತಿದ್ದೀವಿ. ಮತ್ತು ಎಷ್ಟೊತ್ತಿಗೆ ನಾವು ಬೆಟ್ಟವನ್ನು ಹತ್ತೋದು ಕ್ಲೋಸ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಸೊ ನಾನು ಫುಲ್ಲು ಸುಸ್ತಾಗ್ಬಿಟ್ಟಿದೆ, ನಂಗೆ ಹತ್ತೋಕ್ಕೆ ಕೂಡ ಶಕ್ತಿ ಇಲ್ಲ. ಅಷ್ಟವರೆಗೂ ಹತ್ತತಿನೋ ಇಲ್ಲ ಅಂತ ಕೂಡ ಡೌಟ್ ಆಗ್ತಿದೆ. ಮತ್ತು ಹಿಂದೆಗೂ ಹೋಗೋಂಗಿಲ್ಲ, ಮುಂದೆಗೂ ಹೋಗೋಂಗಿಲ್ಲ, ಆ ರೀತಿ ಮಧ್ಯದಲ್ಲಿ ಇದ್ಬಿಟ್ಟಿದ್ದೀವಿ. ಇಲ್ಲಿ ಬೆಟ್ಟ ಫುಲ್ಲು ಸ್ನ್ಯಾಕ್ಸ್ ಐಟಮ್ಸ್ ಇದೆ. ಸ್ನ್ಯಾಕ್ಸ್ ಐಟಮ್ಸು, ಜ್ಯೂಸಸ್ಸು, ಕಾಫಿ, ಟಿಫನ್ ಸೆಂಟರ್ಸ್ ಎಲ್ಲ ಇಟ್ಟಿದ್ದಾರೆ. ಈ ಥರ ಅತಿ ಸುಸ್ತಾಗಿರೋರಿಗೆ ಇದೊಂದು ಪ್ಲಸ್ ಪಾಯಿಂಟು, ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಸಿಗೋದು. ನೋಡಿ ಈ ಥರ ಹತ್ತಾ ಇದ್ದೀವಿ. ಸ್ಟೆಪ್ಸು ತುಂಬಾ ಹೈಟು, ಸ್ಟ್ರೈಟಾಗಿದೆ ಸ್ಟೆಪ್ಸ್ ಎಲ್ಲ. ತುಂಬಾ ಕಷ್ಟ ಆಗ್ತಿದೆ ಹತ್ತಕ್ಕೆ. ಆ ದೇವರೇ ಕಾಣಿಸ್ಬೇಕು. ಗಾಳಿಗೋಪುರ ಟೆಂಪಲ್ಗೆ ಬಂದಿದ್ದೀವಿ. ಬೆಟ್ಟ, ಫಸ್ಟ್ ಬೆಟ್ಟ ತುಂಬ ಇಲ್ಲಿ ನಾವು ಮಾಮೂಲಿಯಾಗಿ ನಡೆಯೋಕ್ಕೆ ಕಷ್ಟ ಅಂದ್ಕೊಂಡ್ರೆ ಇಲ್ಲಿ ಒಂದು ಸ್ಟೆಪ್ಗೂ ಅರ್ಶಿನ ಕುಂಕುಮ ಇಟ್ಕೊಂಡು ದೀಪವನ್ನು ಹಚ್ಕೊಂಡು ಹೋಗ್ತಿದ್ದಾರೆ. ತುಂಬ ಗ್ರೇಟ್, ತುಂಬ ಚೆನ್ನಾಗಿದೆ ಟೆಂಪಲ್ ಕೂಡ. ಮತ್ತು ಇಲ್ಲಿ ಜಿಂಕೆ ಇದೆ, ಫಾರೆಸ್ಟು. ಇಲ್ಲಿ ಟಿಫನ್ ತಿಂದ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀವಿ. ಇದು ಸ್ವಲ್ಪ ಸ್ಟೆಪ್ಸ್ ಹತ್ತಿದ ಮೇಲೆ ಮತ್ತು ಹೈವೇ ಸೈಡ್ ಬರುತ್ತೆ ರೋಡ್ ಸೈಡ್ ಬಂದುಬಿಡ್ತೀವಿ. ರೋಡ್ ಸೈಡ್ ಒಂದು 3 ಕಿಲೋಮೀಟರ್ಸ್ ಹಾಗೆ ನಡಿಬೇಕು. ಆಮೇಲೆ ಮೊಣಕಾಲಿನ ಮೆಟ್ಲು ಅಂತ ಬರುತ್ತೆ. ಇದು ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ಕಾಲುಗಳನ್ನ ನೋವ್ತು ಮೊಣಕಾಲಿನ ಮೇಲೆ ನಡೆಯೋದೊಂದು. ಆದರೂ ಸ್ವಲ್ಪ ಜನ ಹೊರಗೆ ಎತ್ಕೊಂಡಿರೋರಂದು
ಸ್ಟಾರ್ಟಿಂಗ್ ಸ್ಟೆಪ್ಸಿಂದ ಎಂಡಿಂಗ್ ಸ್ಟೆಪ್ಸ್ವರೆಗೂ ಹತ್ತಿದ್ದಾರೆ. ನಾನೊಂದು 20 ಸ್ಟೆಪ್ಸ್ಟೇನೋ ಹತ್ತಿದೆ ಅಷ್ಟೇ. ನನ್ನ ಕೈಯಲ್ಲಿ ಆಗಲಿಲ್ಲ. ಅಲ್ಲಿಂದ ಮೇಲೆಯಿಂದ ನಡ್ಕೊಂಡು ಬಂದು ಮತ್ತೆ ಇದನ್ನು ಹತ್ತಿದ ಮೇಲೆ ನನಗೆ ಫುಲ್ ಟಯರ್ಡ್ ಆಗೋಗ್ಬಿಟ್ಟು ಸುಸ್ತಾಗಿಬಿಟ್ಟಿದೆ. ಆಗೋದೇ ಇಲ್ಲ. ನನ್ನ ಯಾರನ್ನು ಎತ್ಕೊಂಡು ಹೋದರೆ ಸಾಕು ಅಂದ್ಬಿಟ್ಟಿದೆ ಆಗಿದೆ. ಫುಲ್ಲು ಕಾಲು ನೋವು ಬಂದುಬಿಟ್ಟಿದೆ. ಒಂದು ಅದೃಷ್ಟ ಏನಂದರೆ ನನ್ನ ಮಗ ನನ್ನ ಜೊತೆ ಬರಲಿಲ್ಲ ಅಷ್ಟೇ. ನನ್ನ ಮಗನ ಬಂದಿದ್ದರೆ ಒಂದು ಸ್ಟೆಪ್ ಕೂಡ ಹತ್ತುತ್ತಾ ಇರಲಿಲ್ಲ. ಅವನು ಎತ್ಕೊಂಡು ನಡೆಯೋದೇ ಒಂದು ಕಷ್ಟ ಆಗೋಗ್ತಾಯಿತ್ತು. ಸೊ ಅವ್ನು ಬರಲಿಲ್ಲ. ನಮ್ಮ ಅತ್ತೆ ಅವ್ರ ಜೊತೆಯಲ್ಲಿ ಕಳಿಸ್ಬಿಟ್ಟಿದ್ವಿ. ಇದು ಬಂದುಬಿಟ್ಟು ದೇವಸ್ಥಾನ. ಇಲ್ಲಿ ಶಾಪಿಂಗ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಬಳೆಗಳಂತೆ ಮತ್ತು ಮನೆಗೆ ಸಾಮಾನು, ಚಿಕ್ಕ ಮಕ್ಕಳು ಆಟ ಆಡ್ಕೊಳೋಂಥ ಸಾಮಾನುಗಳು, ಮತ್ತು ಇದು ಬ್ಯಾಗ್ಸು, ಹ್ಯಾಂಡ್ ಬ್ಯಾಗ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಬಾಗಿಲಿಗೆ ಹಾಕುವಂಥ ಹಾರ ಎಲ್ಲವನ್ನು ತುಂಬ ಚೆನ್ನಾಗಿದೆ. ನಾನು ಬಳೆಗಳನ್ನು ತಗೊಂಡೆ. ನಾನು ಎಲ್ಲೇ ಜಾತ್ರೆ ಆಗಿರಲಿ, ದೇವಸ್ಥಾನ ಆಗಲಿ, ಬರೀ ತಗೊಳ್ಳೋದು ಬಳೆ, ನಾನು ಹಾಕೋದಿಲ್ಲ, ಏನೂ ಇಲ್ಲ. ಸುಮ್ಮನೆ ಬಳೆಗಳಂತೂ ತಗೊತಾ ಇರ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ತಿರುಪತಿ ಎಲ್ಲ ಮುಗೀತು. ದೆನ್ ನಾವು ಈಗ ಮನೆಗೆ ರಿಟರ್ನ್ ಬರೋಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಟ್ರೈನ್ ಇನ್ನೂ ಲೇಟು. ನೋಡಿ ಬಂದು ಕೂತ್ಕೊಂಡಿದ್ದೀವಿ. ನನ್ನ ಮಗಗೆ ಜೋಲೊಂದು ಆಗಿಬಿಟ್ಟಿದ್ದೀವಿ. ಚೆನ್ನಾಗಿ ನಿದ್ದೆ ಹೋಗ್ತಾರೆ ಎಲ್ಲರೂ. ನಾನು ಫಸ್ಟ್ ಟೈಮ್ ಟ್ರೈನ್ ಹತ್ತಿರೋದು. ತುಂಬ ಚೆನ್ನಾಗಿ ದೇವಸ್ಥಾನ ತೋರ್ಸೋಕ್ಕಾಗಿಲ್ಲ. ಸೊ ಯಾಕಂದರೆ ಮೊಬೈಲ್ ಫುಲ್ ಲಾಕರಲ್ಲಿ ಆಗಿಬಿಟ್ಟಿದ್ವಿ. ಮೊಬೈಲ್ ನೋ ಎಂಟ್ರಿ ಇತ್ತು. ಸೊ ದೇವಸ್ಥಾನ ತೋರ್ಸೋಕ್ಕಾಗಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಆಗ ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮ್ಗೆ ರೀಚ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.